ತುಂಬ ಹೊತ್ತಾಯ್ತು ಸರ್ ಒಂದು? ಇಲ್ಲ ಸರ್, ಜಸ್ಟ್ 5 ನಿಮಿಷ ಆಯ್ತು ಅಷ್ಟೇ. ಹೌದಾ ಸರ್, ಇವರೇ ಸಣ್ಣ ಪುಟ್ಟ ಬಿಲ್ಡಿಂಗ್ಗಳನ್ನು ಕಟ್ಟುವಂಥ ಬಿಲ್ಡರ್ ಸರ್. ಫಸ್ಟ್ ಟೈಮ್ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಮಸ್ತೆ ಸರ್. ನಾರಾಯಣಪ್ಪನವರು ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಆದರೆ ನಿಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ. ಏನೋ ನಿಮ್ಮನ್ನು ನಂಬಿ ಈ ಪ್ರಾಜೆಕ್ಟ್ ನನಗೆ ಕೊಡ್ತಾ ಇದ್ದೀನಿ. ಸರ್, ಇಟ್ಟ ನಂಬಿಕೆ ಉಳಿಸ್ಕೊಳ್ಳೋದು, ಕೊಟ್ಟ ಕೆಲಸ ಮುಗಿಸೋದು ಇದೇ ಸರ್ ನನ್ನ ಗುರಿ. ಸರ್, ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಈಗ ಸೈಟ್ ಚೆಕ್ ಬಂದು ಹೇಳಿದ್ರೆ ಪ್ಲಾನ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಸರ್ ಬನ್ನಿ, ಸೈಟ್ ತೋರಿಸ್ತೇನೆ. ಇದೇ ನೋಡಿ ಸರ್ ಸೈಟು. ಇದು ಮೆಜರ್ಮೆಂಟು 60-40 ಇದೆ ಸರ್. ಇನ್ನು ಚೆಕ್ ಬಂದು ಸೌತಿಗೆ ಒಂದು ದೊಡ್ಡ ಮೇನ್ ರೋಡ್ ಇದೆ ಸರ್. ಇನ್ನು ಎದುರುಗಡೆ ಒಂದು ಕ್ರಾಸ್ ರೋಡ್ ಇದೆ. ಇನ್ನು ಉತ್ತರದಿಂದ ದಕ್ಷಿಣಕ್ಕೆ 60 ಇದೆ ಸರ್. ಪೂರ್ವದಿಂದ ಪಶ್ಚಿಮಕ್ಕೆ 40 ಇದೆ ಸರ್. ಇದೇ ಮೆಜರ್ಮೆಂಟು ಸರ್. ಸರ್, ನಿಮಗೆ ಮನೆ ಯಾವ ಥರ ಬರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಪಾರ್ಕಿಂಗ್ ಬೇಸ್ಮೆಂಟ್ ಬೇಕಾ ಅಥವಾ ಗ್ರೌಂಡ್ ಫ್ಲೋರೇ ಪಾರ್ಕಿಂಗ್ ಓಕೆನಾ? ನಿಮಗೆ 3 ಫ್ಲೋರ್ಸ್ ಬೇಕಾ, 2 ಫ್ಲೋರ್ಸ್ ಬೇಕಾ, ಆಮೇಲೆ ಫ್ಲೋರ್ ಬೈ ಫ್ಲೋರ್ ಸಪ್ರೇಟ್ ಎಂಟ್ರೆನ್ಸ್ ಬೇಕಾ? ಈ ಥರ ಏನಾದರೂ ರಿಕ್ವೈರ್ಮೆಂಟ್ಸ್ ಇದೆಯಾ? ಸರ್, ನೀವು ಹೇಗಾದ್ರೂ ಡಿಸೈನ್ ಮಾಡಿ, ನನಗೆ ಯಾವ ತೊಂದರೆನೂ ಇಲ್ಲ. ಆದ್ರೆ ವಾಸ್ತು ಪ್ರಕಾರ ಇರಬೇಕು. ಆಮೇಲೆ ಈ ಖಾಲಿ ಸೈಟ್ ಇದೆಯಲ್ಲ, ಈ ಕಡೆಗೆ ಮೇನ್ ಡೋರ್ ಕೊಟ್ಬಿಡಿ. ಸರ್, ಮೇನ್ ಡೋರ್ ಆ ಕಡೆ ಮಾಡಿದ್ರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ ಸರ್. ಅದೇ ತೊಂದರೆ ಆಗುತ್ತೆ. ಹೋದ್ಸಲ ಮನೆ ಕಟ್ಸೋದಲ್ಲ, ಅದನ್ನು ನಾನು ಹಂಗೆ ಕಟ್ಟಿದ್ದು. ಯಾಕೆಂದ್ರೆ ನಾಳೆ ಖಾಲಿ ಸೈಟಲ್ಲಿ ಬೇರೆ ಯಾರಾದರೂ ಮನೆ ಕಟ್ಟಿದ್ರೆ ನಿಮಗೆ ಮೇನ್ ಡೋರ್ ಯೂಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಪ್ಲಸ್ ಮೇಯ್ನ್ ಆಗಿ ಗಾಳಿ ಬೆಳಕು ಒಳಗೆ ಬರಲ್ಲ. ಆಮೇಲೆ ನಿಮಗೇನು ಪ್ರೈವಸಿ ಇರಲ್ಲ ಸರ್. ಈ ಕಾರಣಕ್ಕೆ ಈ ಕಡೆ ಡೋರ್ ಬೇಡ ಅಂತ ಹೇಳಿದೆ ಸರ್. ಅದೇ ನೀವು ರೋಡ್ ಕಡೆ ಡೋರ್ ಮಾಡಿದ್ರೆ ಯಾರು ಮನೆ ಕಟ್ತಾರೆ ಅನ್ನೋ ಪ್ರಾಬ್ಲಮೇ ಇರಲ್ಲ. ನಾನು ಇಷ್ಟೆಲ್ಲ ಯೋಚನೆ ಮಾಡಿರ್ಲಿಲ್ಲಂದ್ರೆ ಪರವಾಗಿಲ್ಲ. ನೀವು ಇಷ್ಟು ಬೇಗ ಇಷ್ಟು ಯೋಚನೆ ಮಾಡ್ತೀರಾ ಅಂದ್ರೆ ಡಿಸೈನ್ ಚೆನ್ನಾಗೇ ಮಾಡ್ತೀರಾ. ಆದ್ರೆ ನೀವು ಹೆಂಗಾದ್ರೂ ಮಾಡಿ ವಾಸ್ತು ಬಿಡಬೇಡಿ. ಖಂಡಿತ ಸರ್, ನಿಮ್ಮ ಮನೆಗೆ ಯಾವುದೇ ಥರ ವಾಸ್ತು ದೋಷ ಬರದೇ ಇರೋ ಥರ ಒಂದು ಒಳ್ಳೆ ಮನೆ ಡಿಸೈನ್ ಮಾಡ್ಕೊಡ್ತೀನಿ. ಸರ್, ನೀವು ಮಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ ಸರ್. ಸರಿ ಸರ್, ನಾನಿನ್ನು ಬರ್ತೀನಿ. ನಾಳೆ ಡಿಸೈನ್ ತೊಗೊಂಡು ಬರ್ತೀನಿ. ಸರ್ ಸರ್ ರಘು ಸರ್, ಏನು ಹೆಸ್ರಿ? ಸಾರಿ ಸರ್, ಮರ್ತೇ ಬಿಟ್ಟಿದ್ದೆ. ಅಡ್ವಾನ್ಸ್ ತಗೊಳ್ಳಿ ಸರ್, 10,000 ರೂಪಾಯಿ ಇದೆ. ಅಜ್ಜಿ, ಏನ್ ಸುಮ್ನೆ ಕೂತಿದ್ಯಾ? ರೆಡಿ ಆಗಿಲ್ವಾ? ಎದ್ದೇಳು. ನಾನ್ ಬರಲ್ಲಮ್ಮ, ನೀವ್ ಹೋಗ್ಬಿಟ್ ಬನ್ನಿ. ಅಜ್ಜಿ, ಎಷ್ಟೊಂದ್ ದಿನ ಆದ್ಮೇಲೆ ಎಲ್ರು ಹೊರಗಡೆ ಹೋಗ್ತಾ ಇದೀವಿ, ನೀನ್ ಬರಲ್ಲ ಅಂತ ಹೇಳ್ತಿದ್ಯಲ್ಲ. ಎದ್ದೇಳು, ರೆಡಿ ಆಗು. ನನ್ ಕೈಲಿ ನಡಿಯಕ್ ಆಗಲ್ಲಮ್ಮ, ಕಾಲ್ಗಳು ನೋವುತ್ತೆ. ನೀವ್ ಹೋಗ್ಬಿಟ್ ಬನ್ನಿ. ನೀನ್ ನನ್ ಮಾತ್ ಕೇಳಲ್ಲ ಅಲ್ವಾ? ಲಕ್ಷ್ಮೋ, ಬೇಗ ಬಾ ಇಲ್ಲಿ. ನೋಡು, ಅಜ್ಜಿ ಬರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಮ್ಮ ಬರಲ್ಲ ಅಂತಿದ್ದೀರಾ? ಏನಮ್ಮ, ನನಗ್ ವಯಸ್ಸಾಗಿಲ್ವೇನು? ಮಕ್ಕಳ ಸಮಕ್ಕೆ ನನ್ ಕೈಲಿ ನಡಿಯಕ್ ಆಗುತ್ತಾ? ಸುಮ್ನೆ ನಿಮ್ಗೂ ಹಿಂಸೆ. ನೀವ್ ಹೋಗ್ಬಿಟ್ ಬನ್ನಿಮ್ಮ. ಲಕ್ಷ್ಮಿ, ಅಮ್ಮಂಗೆ ಬಲವಂತ ಮಾಡಬೇಡ. ಅಮ್ಮ ಆರಾಮಾಗಿ ಮನೇಲಿ ರಿಲ್ಯಾಕ್ಸ್ ಮಾಡ್ಕೊಂಡು. ಅನಿ, ಐಶು, ರೆಡಿನಾ? ಬಾ, ನಿನ್ನ ಮಕ್ಕಳು ತುಂಬಾ ಫಾಸ್ಟ್ ಇದ್ದಾರೆ. ಸರಿ, ಹೋಗೋಣ. ಮಧು ಮಂಗಳಮ್ನವ್ರೆ, ಆರಾಮಾಗಿ ಮನೇಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೋರ್ ಆಯ್ತು ಅಂದ್ರೆ ಪಕ್ಕದ ಮನೆಗೆ ಟಿವಿ ನೋಡಿ. ಬಾಯ್. ಬಾಯ್. ಏಕಚಕ್ರೋ ರಥೋ ಯಸ್ಯ ದಿವ್ಯ ಕನಕಭೂಷಿತಃ ಸಮೇ ಭವತು ಸುಪ್ರೀತಃ ಪದ್ಮಹಸ್ತೋ ದಿವಾಕರಃ. ಭಗವಂತ ಕಷ್ಟ ಕೊಟ್ರು
ಎದುರಿಸೋ ಶಕ್ತಿ ಕೊಟ್ಟಿದ್ಯಾ. ಏನೇ ಆದರೂ ಜೊತೆಯಲ್ಲಿರೋಕ್ಕೆ ನನ್ನ ಕುಟುಂಬ ನನಗೆ ಕೊಟ್ಟಿದ್ಯಾ. ನನಗಷ್ಟು ಸಾಕು. ಒಟ್ಟಿನಲ್ಲಿ ಏನೇ ತೊಂದರೆ ಬಂದರೂ ನನ್ನ ಕುಟುಂಬ ಯಾವಾಗಲೂ ನನ್ನ ಜೊತೆನೇ ಇರಲಿ ಅಂತ ಆಶೀರ್ವಾದ ಮಾಡು. ನಾನು ನಿನ್ನ ಹತ್ರ ಕೇಳ್ಕೊಡೋದು ಇಷ್ಟೇ ತಂದೆ. सुमुखश्चैकदन्तश्च कपिलो गजकर्णकः लम्बोदरश्च विकटो. ದೇವ್ರೆ, ನಮ್ಮ ಮಮ್ಮಿ ನಮ್ಮ ಪಪ್ಪನ್ನ ಹೀಗೆ ಸಂತೋಷವಾಗಿರೋ ಮಾಡಪ್ಪ. ಏನಕ್ಕೆ ನಗ್ತಾ ಇದ್ದೀರಾ? ಏನಿಲ್ಲ ಲಕ್ಷ್ಮೋ, ಸುಮ್ಮನೆ ಅಲ್ಲಿ ಬಂದ್ರು. ಸುಳ್ಳು ಹೇಳ್ಬೇಡಿ, ಇದು ದೇವಸ್ಥಾನ. ಅದು ಲಕ್ಷ್ಮೋ, ಪಪ್ಪ ನಿಂಗೆ ಹೂ ಮುಡ್ಸಿದ್ರಲ್ಲ. ಏಯ್, ನನ್ನ ಹೆಂಡತಿಗೆ ನಾನು ಹೂ ಮುಡ್ತಿದ್ರೆ ನಿಮ್ಗೆಲ್ಲ ನಗು ಬರುತ್ತಾ? ಅದು ಹಾಗಲ್ಲ ಪಪ್ಪ. ಸಾಕು ಸಾಕು, ಈಗ ಪ್ರದಕ್ಷಿಣೆ ಕಣೋ ಬನ್ನಿ. ಎಲ್ಲಿ ಹೋದ್ರೂ ನಿಮ್ಮ ತರಲೆ ಆಟ ನಿಲ್ಲಲ್ಲ. ಪಪ್ಪ ಪ್ಲೀಸ್ ಪಾರ್ಟಿಗೆ ಹೋಗೋಣ. ಹೋಗಿ ಎಷ್ಟೊಂದು ದಿವಸ ಆಯ್ತು. ಬೇಡ ಬೇಡ ಆಯುಷು, ನಾವಿನ್ನು ಆಚೆ ಹೋಗೋದಿದೆ. ಪಪ್ಪ ಲಕ್ಷ್ಮಿ ಇರ್ಲಿ ಬಿಡು. ಪ್ಲೀಸ್ ಮಮ್ಮಿ. ಸರಿ, ಆದ್ರೆ ಲೇಟ್ ಮಾಡೋ ಹಾಗಿಲ್ಲ, ಆಯ್ತಾ? ಹುಷಾರು. ಒಟ್ನಲ್ಲಿ ನಾಳೆ ಆ ರಾಘವ್ ತರೋ ಡಿಸೈನ್ನ ನೀನು ಬೇಡ ಅನ್ಬೇಕು. ತಗೋ.